ಗರಜ 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 ಆಜ ಮೇಘ ಘನನ ಘನನ ಛಾಯೋ. ನಾವು ಮನೆಯವರೆಲ್ಲ ಸೇರ್ಕೊಂಡು ಆಟದ ಮನೆ ಹೊಡ್ದ್ಕಣಿ ಟಿ ಬಸ್ಸ ಒಳ್ಳೆ ಪಂಚತ್ಕಿ ಮಾಡ್ತಾ ಹೊಡ್ತಾ ಇತ್ತು. ಇವಳೆಂತ ಬಂದು ಸೀದಾ ಅಡುಗೆ ಮನೆಗೆ ಹೋಯ್ದಳಂದಲ್ಲಿ ಅನ್ಕೊಂಬೇಡಿ. ಗಣಪತಿ ಪೂಜೆ ಪ್ರಸಾದ ತಕೊಂಬತ್ತಿಗೆ ಅಲ್ಲಿ ವಿಡಿಯೋ ತೆಗೋಕೆ ರಶ್ ಇದ್ದಿದ್ದು, ಹಂಗೆ ಹಾಕೋ ತೆಗೋಕ ಇಲ್ಲ. ಇದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗಿ ಕೂಕಂತ್ಕಣಿ. ಅಲ್ಲ ಬ್ರಾಹ್ಮಿ ಕ್ಯಾಟ್ರಸ್ ನಮ್ಮ ಅಮ್ಮಂದೇ ಊಟ ಇದ್ದಿತ್ತು. ಇಲ್ಲೋ ಫುಲ್ ಯಾವ ಥರ ವೆರೈಟಿ ಬತ್ತಿತ್ತು ಅಂದರೆ ಎಲ್ಲ ಕಾಯ್ತಾ ಕುತ್ಕೊಂಡಿದ್ದಿತ್ತು. ಫಸ್ಟಿಗೆ ಪಾಯಸ ಬಂತು, ದೇವ್ರ ಪ್ರಸಾದ ಹಾಕ್ರ, ಕಡೆಗೆ ಇಲ್ಲಂತೂ ವೆರೈಟಿ ಪಲ್ಯ ಇದ್ದಿತ್ತು. ಯಾವ್ದು ತಿಂದು ಯಾವ್ದು ಬಿಡೋದು ಅಂದೇಳಿ ಗೊತ್ತಾಯಿಲ್ಲ ಕಣಿ. ಈ ಪಲ್ಯ ಬತ್ತತ್ತು ನಾವು ಒಂದೊಂದನೇ ವೀಡಿಯೋ ಮಾಡ್ತಿಪ್ಪತ್ತಿಗೆ ಅವರು ನಾವು ಬ್ಲ್ಯಾಕ್ ಬೋರ್ಡ್ ಮೇಲೆ ಮ್ಯಾಥ್ಸ್ ಬರೋತ್ತಿಗೆ ಒಂದು ಪೆನ್ ಬಿತ್ತನಲ್ಲಿ ಹೆಕ್ಕಂಬತ್ತಿಗೆ ಇಡೀ ಬೋರ್ಡ್ ತುಂಬಿಸಿತ್ರಲ್ಲ ಮ್ಯಾಥ್ಸ್ ಟೀಚರ್, ಹಂಗಾಯ್ತು ನನ್ನ ಕತೆ ಕಾಣಿ. ಒಂಚೂರು ವೀಡಿಯೋ ತೆಗುವಂದಲ್ಲಿ ಹೋದರೆ ಇಡೀ ಬಾಳೆಲಿ ತುಂಬಿಸಿ ಇಟ್ಟಿರು. ಅಷ್ಟೊತ್ತಿಗೆ ಹೀಗೆ ಆ ಮೊಸರು ಕುಟ್ಕಿ ಇಟ್ಕೊಂಡು ರಾಧೆ ಬಂದಳು ಕಣಿ. ಇದು ಲೈಕ್ ಇತ್ತಂದರೆ ಒಂದು ವೀಡಿಯೋ ತೆಗೆದು. ಹಾಗೆ ಈ ಕ್ಯಾಟ್ರಿಂಗ್ ಮಾಡೋದು ಯಾರಂದರೆ ಇಲ್ಲಿತ್ತು ಕಣಿ. ಕಾಂಟ್ಯಾಕ್ಟ್ ಬೇಕಾದರೆ ನಿಮ್ಮ ಅಡುಗೆನೂ ನೀವು ಇಲ್ಲೇ ಮಾಡಿಸ್ಲಕ್ಕ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಮಧ್ಯಾಹ್ನದ ಆಟ ಮುಗಿಸ್ಕೊಂಡು ಮತ್ತೆ ರಾತ್ರಿ ಮನೆಯಿಂದ ಮತ್ತೆ ಹೊರಡ್ತು. ದಾರಿ ಮೇಲೆ ಹೋಗ್ತಾ ಹಾಗೆ ಒಂದು ಸಣ್ಣ ವೀಡಿಯೋ ಕ್ಲಿಪ್ಸ್ ಇರಲಿ ಇದ್ರದ್ದು ಒಂದಲ್ಲಿ ವೀಡಿಯೋ ಮಾಡ್ತಾ ಆಟದ ಮನೆಗಂತೂ ಬಂದು ಕಣಿ. ಅಲ್ಲಿ ಫುಲ್ ಲೈಟಿಂಗ್ಸ್ ಎಲ್ಲ ಮಾಡಿರೋ ಅದನ್ನೆಲ್ಲ ಕಂಡು ಫುಲ್ಲು ಖುಷಿ ಆಯಿತು. ಹಾಗೆ ಎಲ್ಲಾದರೂ ಒಂದು ಸಣ್ಣ ವೀಡಿಯೋ ತಗೊಂಡು ಗಣಪತಿ ಪೂಜೆಗೆ ಹೊರಡ್ತು. ಅಲ್ಲಿ ಫುಲ್ ಯಕ್ಷಗಾನದದ್ದು ವೇಷದೆಲ್ಲ ಬೆಚ್ಚಿದ್ದೀರೋ ಅದನ್ನೆಲ್ಲ ಕಂಡ್ಕೊಂಡು ಹಾಗೆ ನಮ್ಮ ಗಣಪತಿದು ಒಂದು ಸಣ್ಣ ವೀಡಿಯೋ ತೆಗುವ ಅಂದೇಳಿ ತೆಗ್ದೆ ಕಣಿ. ಗುರುಗಣಾಧಿಪತಯೇ ನಮಃ. ಗಜಮುಖನಾ ನಿನ್ನ ಪಾದವ ನೆನವೇ ತರಗಡದೋಂ ತರಗಡದೈ ಗಜಮುಖ ನಾ ನಿನ್ನ ಪಾದವ ನೆನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದ. ರಂಗದ ಬೆಳಕಲ್ಲಿ ನರ್ತಿಸುವ ಪಾದಗಳು, ಚಂಡೆಯ ನಾದದಲ್ಲಿ ಜಾಗೃತವಾಗುವ ಹೃದಯಗಳು. ಪೌರಾಣಿಕ ಕಥೆಗಳಿಗೆ ಉಸಿರು ತುಂಬುವ ಕಲೆ ಯಕ್ಷಗಾನವೆಂದರೆ ಸಂಸ್ಕೃತಿಯ ಜೀವಾಳವೇ. ಕಿರೀಟದ ಕಿರಣ, ವೇಷದ ವೈಭವ, ನಮ್ಮ ನಾಡಿನ ಹೆಮ್ಮೆ ಯಕ್ಷಗಾನದ ಗಂಭೀರ ಸೌಂದರ್ಯ ಅಂದೇಳಿ ಅಂದ್ಕೊಂಡು ಯಕ್ಷಗಾನ ಕಾಂಬುಕೆ ರಂಗಸ್ಥಳದ ಎದುರು ಬಂದು ಕೂಕಂತ ಕಾಣಿ. ಅಲ್ಲೂ ಒಂದೊಂದು ವೇಷಗಾರರು ಎಷ್ಟು ಚೆಂದ ಕುಣಿತಿದ್ದೀರಂದರೆ ಅವ್ರ ಮಾತು ಕೇಂಬುಕಂತೂ ಎಷ್ಟು ಲಾಯ್ಕ್ ಆಗ್ತಿದ್ದಿತ್ತು. ಹೀಗೆ ಯಕ್ಷಗಾನ ಕಾಂತ ಅಲ್ಲಿನ ಒಂದು ಕೆಲವು ವೀಡಿಯೋಸನ್ನು ಈ ನನ್ನ ಚಾನಲೆಲ್ಲ ಹಾಕಿದೆ. ಈ ಪ್ರಸಂಗ ಎಂತಂದಲಿಕ್ಕೆ ಅಂದರೆ ಮಾತೆ ಮಂದಾಕಿನಿ. ಯಕ್ಷಗಾನ ಎಂಬುದು ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶದ ಪ್ರಸಿದ್ಧ ಸಾಂಪ್ರದಾಯಿಕ ನೃತ್ಯ, ನಾಟಕದ ಕಲೆ. ಪೌರಾಣಿಕ ಕಥೆಗಳು, ಶಕ್ತಿಶಾಲಿ ಸಂಭಾಷಣೆ, ಚಂಡೆ, ಮದ್ದಳಿ, ಸಂಗೀತ ಹಾಗೂ ಹಾಗೆ ವೈಭವ ಇಪ್ಪುವಂಥ ವೇಷಭೂಷಣಗಳು ಇದರ ವಿಶೇಷತೆ. ರಾತ್ರಿ ಪೂರ್ತಿ ನಡುವಂಥ ಈ ಕಲೆ ಜನರಿಗೆ ಮನರಂಜನೆ ಜೊತೆಗೆ ನೈತಿಕ ಮೌಲ್ಯಗಳನ್ನು ಕಲಿಸುತ್ತೆ. ಯಕ್ಷಗಾನ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಜೀವಂತ ಪ್ರತೀಕ ಆಯಿತು. ಈಗಂತೂ ಗೌರ್ಮೆಂಟ್ ರೂಲ್ಸ್ ಮಾಡೋಕೋಯ್ ಜನರಿಗೆ ಮಾರನೇ ದಿವಸ ನಿದ್ರೆ ಬಿಟ್ಕೊಂಡು ಹಗಲು ರಾತ್ರಿ ಯಕ್ಷಗಾನ ಕಂಡ್ಕೊಂಡು ಕೆಲ್ಸಕ್ಕೆ ಹೋಗಕ್ಕೆ ತೊಂದರೆ ಆತಂದೇಳಿ ಮಧ್ಯರಾತ್ರಿ ಹಿಟ್ಟಿರ್ಕಣಿ. ಹಂಗಾಕೋ ಈಗ ಜನರೆಲ್ಲ ಮಧ್ಯರಾತ್ರಿ ಅವ್ರಿಗೆ ಲಾಯ್ಕ್ ಮಾಡಿ ಯಕ್ಷಗಾನನ ಕೂಕ ಕಂಡ್ಕೊಂಡು ಅವ್ರು ನಿದ್ರೆ ಮಾಡ್ಕೊಂಡು ಅವ್ರವ್ರ ಕೆಲಸನ ಅವ್ರಿಗೆ ಮಾಡ್ಕೊಂತಾರ ಆಯಿತು. ಈ ಯಕ್ಷಗಾನದ ಒಂದೊಂದು ಕುಣಿತವಂತೂ ಭಾರಿ ಚಂದ ಇದ್ದಿತ್ತು ಕಾಣಿ. ಸೇವೆ ಬೆಳಕಿನ ಸೇವೆ, ಬೆಳಕಿನ ಸೇವೆ ಪ್ರಿಯಳು, ಕಲಾ ಸೇವೆ ಪ್ರಿಯಳು ಆದಂಥ ಮಂದಾರ್ತಿ ಮಾತೆ, ನಂಬಿದ ಭಕ್ತರಿಗೆ ಇಂಬನ್ನು ನೀಡುವಂಥ ಮಂದಾರ್ತಿ ಮಾತೆಗೆ ಇಷ್ಟವಾದಂಥ ಸೇವೆ ಬೆಳಕಿನ ಸೇವೆಯನ್ನ ಶ್ರದ್ಧೆಯಿಂದ ಮಾಡಿಸುತ್ತಾ ಇರುವವರು ನಾಗಮ್ಮ ಶಕ್ತಿ ಮತ್ತು ಮಕ್ಕಳು ಮುಕ್ಕಿ ಮನೆ, ಮುಳ್ಳಿಕಟ್ಟೆ, ಹೊಸಾಡು, ಕುಂದಾಪುರ. ಇವರು ಶ್ರದ್ಧೆಯಿಂದ ಆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾವ ಆಸೆಯನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೋ
ಅವರ ಸಕಲ ಆಶೆಗಳನ್ನೆಲ್ಲ ಪೂರೈಸಿಕೊಡ್ಲಿ ಆ ಮಂದಾರ್ತಿ ಮಾತೆ. ಅವರ ಆರೋಗ್ಯ ಭಾಗ್ಯದಲ್ಲಿ ಆಗಲಿ, ಅವರು ಮಾಡುವಂತ ಉದ್ಯೋಗದಲ್ಲಿ ಆಗಲಿ ಇನ್ನು ಹೆಚ್ಚಿನ ವೃದ್ಧಿ ಹಾಗೂ ಹಾಗೆ ಆ ತಾಯಿ ಅನುಗ್ರಹಿಸಲಿ ಎನ್ನುವುದಾಗಿ ಅವರ ಪರವಾಗಿ ತಾಯಿಯಲ್ಲಿ ಬೇಡಿಕೊಳ್ಳುತ್ತಾ ಅವರಿಗೆ ನಮ್ಮ ಮೇಳದ ವತಿಯಿಂದ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಮತ್ತೊಂದು ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಕಂಡು ನಿಮ್ಮೆಲ್ಲರಿಗೂ ಧನ್ಯವಾದಗಳು.